ಭಾರತದಲ್ಲಿ ಅನಿಮೆ ಹವಾ ಈಗ ಮತ್ತೊಂದು ಲೆವೆಲ್ಗೆ. ಕೋಟ್ಯಾಂತರ ಬಹುಮಾನ, ಜಾಗತಿಕ ವೇದಿಕೆ. ದಿ ಜೈಂಟ್ ಹಂಟ್ ಅನ್ನೋ ಬಾರಿ ಅನಿಮೆ ಸ್ಪರ್ಧೆ ಲಾಂಚ್ ಆಗಿದೆ. ಬೆಂಗಳೂರಿನಲ್ಲಿ ನಡೆದ ಭರ್ಜರಿ ಕಾರ್ಯಕ್ರಮದಲ್ಲಿ ಇಮೇಜ್ ಗ್ರೂಪ್ ಈ ಸ್ಪರ್ಧೆ ಘೋಷಿಸಿದ್ದು, ವಿಶ್ವದ ಅತಿ ದೊಡ್ಡ ಅನಿಮೆ ಸ್ಪರ್ಧೆ ಅನ್ನೋ ಗಿನ್ನಿಸ್ ದಾಖಲೆ ಗುರಿ ಇಟ್ಟಿದೆ. 3 ಕೋಟಿ ಬಹುಮಾನ. ಹೌದು, ಅತ್ಯುತ್ತಮ ಕಲಾಕೃತಿಗೆ 2 BHK ಮನೆ, ಕಾರುಗಳು, ಬೈಕ್ಗಳು, ಚಿನ್ನ ಹಾಗೆ ಪ್ಲೇ ಸ್ಟೇಷನ್ ಕೂಡ ನಿಮ್ದಾಗಬಹುದು. ಈ ಸ್ಪರ್ಧೆಗೆ 8 ವರ್ಷ ಮೇಲ್ಪಟ್ಟವರು ಅವಕಾಶ ಪಡೆದುಕೊಳ್ಳಬಹುದು. 3 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ. ಈ ಸ್ಪರ್ಧೆಯಲ್ಲಿ ಕೈಯಿಂದ ಡ್ರಾ ಮಾಡಿದ್ರು ಓಕೆ, ಡಿಜಿಟಲ್ ಆರ್ಟ್ ಮಾಡಿದ್ರು ಓಕೆ, ಆದರೆ AI ಆರ್ಟ್ಗೆ ಇಲ್ಲಿ ನೋ ಎಂಟ್ರಿ. ಇದು ಏಪ್ರಿಲ್ 1ರಿಂದ ನೋಂದಣಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಜೂನ್ 30 ಲಾಸ್ಟ್ ಡೇಟ್, ಜುಲೈನಲ್ಲಿ ರಿಸಲ್ಟ್, ಹಾಗೆ ಆಗಸ್ಟ್ನಲ್ಲಿ ಚೆನ್ನೈನಲ್ಲಿ ಗ್ರ್ಯಾಂಡ್ ಫಿನಾಲೆ ಇರುತ್ತದೆ. ಅಷ್ಟೇ ಅಲ್ಲ, ವಿಜೇತರಿಗೆ ಜಪಾನ್ ಟ್ರಿಪ್ ಕೂಡ ಇದೆ. ಮತ್ತೆ ಗಿನ್ನಿಸ್ ದಾಖಲೆ ಸಾಧಿಸಿದ್ರೆ ಭಾಗವಹಿಸಿದವ್ರಿಗೂ ಅಧಿಕೃತ ಪ್ರಮಾಣ ಪತ್ರ ಸಿಗಲಿದೆ. 50 ಗಂಟೆಗಳ ಟ್ರೈನಿಂಗ್, ಅಂತಾರಾಷ್ಟ್ರೀಯ ಜಡ್ಜಸ್. ಇದು ಕೇವಲ ಸ್ಪರ್ಧೆ ಅಲ್ಲ, ಒಂದು ಗ್ಲೋಬಲ್ ಕ್ರಿಯೇಟಿವ್ ಮೂವ್ಮೆಂಟ್. ಈ AI ಯುಗದಲ್ಲಿ ಮಾನವ ಸೃಜನಶೀಲತೆಗೆ ಸವಾಲು ಹಾಕುವ ವೇದಿಕೆ ಇದು. ದಿ ಜೈಂಟ್ ಹಂಟ್ ಕಲಾವಿದರಿಗೆ ಇತಿಹಾಸ ನಿರ್ಮಿಸುವ ಸುವರ್ಣ ಅವಕಾಶ. ಸಂಜನಾ, 24 ಮೆಟ್ರೋ ನ್ಯೂಸ್ ಕನ್ನಡ, ಬೆಂಗಳೂರು. So from the production perspective, everybody spoke about anime, right? So who creates that, right? So people like us do that. So what is anime? Animation, of course, all of us grow with animation. Animation started in the early 20th century, correct? So all of us, most of you, like all age groups are the same. Mostly we were exposed to Hollywood, all Tom and Jerry's, Mickey Mouse, yeah. So these are the ones all of us grew up with. But there is a parallel thing that's happening that is called anime. So what is this anime? Already some of the speakers explained what it is Japanese, right? So basically it means animation, as simple as that. If we say Kannada animation, no, right? How we pronounce animation, no, right? So it's as simple as that. Animation is anime in Japanese, okay? So now, so how does this? Because Hollywood had a lot of budget, even though they had a lot of budget, right, compared to Asian countries. So they could churn out lots of